ಹಲೋ ಎವ್ರಿವನ್, ಎಲ್ಲರೂ ಕೂಡ ನಮ್ಮ ಫೇರ್ವೆಲ್ ಪ್ರಿಪ್ರೇಷನ್ ಯಾವ ಥರ ಇತ್ತು ಅನ್ನೋದನ್ನು ಪಾರ್ಟ್ 1ಅಲ್ಲಿ ನೋಡಿದ್ದೀರಾ. ಸೊ ಈಗ ನಾನು ಪಾರ್ಟ್ 2ಅಲ್ಲಿ ಇನ್ನು ನಮ್ಮ ಪ್ರೋಗ್ರಾಮ್ ಯಾವ ಥರ ಇತ್ತು ಅಂತ ತೋರಿಸ್ತೀನಿ, ಬನ್ನಿ. ಚೂರ್ ಸೈಡ್ ಫ್ಲಾಶ್ ಬ್ಯಾಕ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ನೀ ಏನ್ ಕೆಲಸ ಮಾಡಿದ್ಯಾ ಅನ್ನೋದು ಬೇಕಲ್ಲ. ಬಾರಿ ದೊಡ್ಡ ಕೆಲಸ ಮಾಡ್ತಿದ್ಯಾ. ಮ್ಯಾಕ್ಸ್ ಹೋಗ್ತಾ ಇದ್ದೀವಿ. ಬಟ್ಟೆ ಇಲ್ಲ, ಬಟ್ಟೆ ನಾಳೆ ಫೇರ್ವೆಲ್ ಅವ್ರದ್ದು, ಬಟ್ ಮಿಂಚೋದು ಮಾತ್ರ ನಾವು. ನಾಗನಿಗೆ ಜೀನ್ಸ್ ಟಾಪ್ ಪರ್ಚೇಸ್ ಮಾಡಲಿಕ್ಕಿತ್ತು. ಸೊ 6:30 ಅನ್ನುವಾಗ ನಾನು ಮತ್ತು ಅವಳು ಮ್ಯಾಕ್ಸಿಗೆ ಹೋಗಿ ಬಂದ್ವಿ. ಈಗ ಟೈಮ್ 7:30 ಆಗಿದೆ, ಆದರೂ ಕೂಡ ನಮ್ಮ ಕಾಲೇಜಲ್ಲಿ ಇನ್ನೂ ಡೆಕೋರೇಷನ್ ಆಗ್ತಾ ಇದೆ. ಸಾಕಾಯ್ತು ಗೈಸ್, ಸಾಕಾಯ್ತು. ಕೆಲಸ ಡ್ಯಾನ್ಸ್ ಮಾಡಿದ್ದೆ, ಕೆಲಸ ಮಾಡಿದ್ದ. चीटिंग करता है तू, चीटिंग करता है तू. ವಿಶ್ವಾಸ ಮಾಡಿಲ್ಲ ಯಾರು. ವರ್ಷ ಬೇರೆಯವ್ರು ಮಾಡೋದಕ್ಕೂ ಈ ವರ್ಷ ನಾವು ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ನಮ್ದು ಎಷ್ಟು ಎಫರ್ಟ್ ಇದೆ, ಈ ಥರ ಎಫರ್ಟ್ ಯಾರಾದ್ರೂ ಹಾಕಿದ್ರ ಹೇಳು? ಯಾರಾದ್ರೂ ಎಲ್ಲ ವರ್ಷ ಗೊತ್ತಾಗ್ತಿತ್ತು, ನಾವು ಮಾಡಿದ ವರ್ಷ ಅದಕ್ಕೆ ನಮ್ಗೆ ಗೊತ್ತಾಗ್ತಿತ್ತು. ಆದ್ರೂ ಎಲ್ಲ ವರ್ಷಕ್ಕಿಂತ ನಾವೇ ಹೇಳಿ ಎಲ್ಲ ವರ್ಷಕ್ಕಿಂತ ಈ ಸಲ ನಾವೇ ತುಂಬಾ ರೈಟ್. ಸರಿ ಇಲ್ಲ ನಿಮಿಷ. ಬಜೆಟ್ ಫ್ರೆಂಡ್ಲಿ ಡೆಕೋರೇಷನ್ ನಮ್ದು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಯಾರಾದ್ರೂ. 540 ಸುಜಾತ ಉಂಟಲ್ಲ, ಅವಳು ಲಾಂಗ್ ಮಾಡ್ತಿದ್ದಾಳೆ, ಒಳ್ಳೆ ಬೇಡ. क्यों भी ओवर एक्टिंग करता है साला, ओवर एक्टिंग की औलाद. अब तेरे को बराबर होता नहीं क्या बोलने को? चले एक काम कर, 200 रुपए दे और 50 रुपए काट ओवर एक्टिंग की वजह से. अरे मैं कहा guys, we hope you all be a DJ. District judge. ಅರ್ಥ ಆಯ್ತಾ ಮಕ್ಕಳೇ? ಅಲ್ಲ, ಅವಳಿಗೆ ವಾಪಸ್ ಕಳಿಸಿ, ಈಗ ತುಂಬಾ ಕೆಲಸ ಉಂಟಿಲ್ಲ. ಸುಮ್ಮನಿರು. ಏನ್ರಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ? ಇದೆಲ್ಲ ನಾವೇ ಮಾಡಿದ್ವಿ. ಏನ್ರಿ ಬಿಡ್ರಿ, ಆಮೇಲೆ ಬನ್ರಿ. ಇದೆಲ್ಲ ದಿವ್ಯ ಕಟ್ ಮಾಡಿ ಕೊಡಿ. ಇಲ್ಲಿ ಚಿರತೆ ಇದೆ, ಎಚ್ಚರಿಕೆ. ಇದೆಲ್ಲ ಮಾಡಿ ಪೇರೆಂಟ್ಸಿಗೆ ಕಾಲ್ ಮಾಡ್ತೇವೆ. ಪಾರ್ಕಿಂಗ್ ಅಲ್ಲಿ ಗಾಡಿ ಪಾರ್ಕ್ ಮಾಡಬೇಡಿ. ಅಟೆಂಡೆನ್ಸ್ ಕೊಡ್ತಾರೆ, ಬಂಕ್ ಮಾಡುವ. ಟ್ರೂತ್ ಕ್ಯಾನ್ ಬಿ ಟೋಲ್ಡ್ ಎನಿವೇರ್. ಕಾಲೇಜಿನ ಬೆಲೆ ನಿಮಗೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಎಕ್ಸಾಮ್ಗೆ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಗೈಸ್, ಈಗ 9 ಗಂಟೆ ಆಯ್ತು, ಈಗ ಎಲ್ಲರೂ ರಿಟರ್ನ್ ಆಗ್ತಾ ಇದ್ದೀವಿ. ಒಳ್ಳೆ ಬ್ಲಾಗ್, ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಫರ್ ಕರೆ ಗಂಟೆ ಬರ್ಸಿ. ನಾಳೆ ಪಾರ್ಟ್ 2. ಯೂಟ್ಯೂಬ್ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಫರ್ ಕರೆ. ಎಸ್ ಲೆಟ್ಸ್ ಗೋ. ಜೈ ಮಾತಾ ದಿ. ಲೆಟ್ಸ್ ಗೋ. ನೆಕ್ಸ್ಟ್ ಡೇ ಮಾರ್ನಿಂಗ್ 8 ಅನ್ನುವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಲೇಜಲ್ಲಿದ್ದರು. Guys, this is the final look. Guys, say hi. Hi. ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅದು ಹಾಗೆ. ಭರತ್ 6:30ಗೆ ಬಂದಿದ್ಯಾ? ವಾವ್, ಎಷ್ಟೊಂದೆಲ್ಲ ಕೆಲಸ ಮಾಡ್ಬಿಟ್ಟಿದ್ಯಾ. ಬೇಡ, ಆಯ್ತು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸುಜಾಸ್ ಮಿನಿ ಬ್ಲಾಗ್ ಅಲ್ಲ, ದೊಡ್ಡ ಬ್ಲಾಗ್ ಇದೆ. ನಂಗೆ ನಾಚಿಕೆ ಆಗ್ತಿತ್ತು. ನೋಡಿ, ಇದು ನಮ್ದು ದೀಕ್ಷಾ, ಬ್ಯೂಟಿ ಕ್ವೀನ್. ನಮ್ದು
ನಾಚಿಕೆ ಆಗ್ತದೆ ಗೈಸ್, ಅವಳಿಗೆ ತುಂಬಾ ನಾಚಿಕೆ. मेरी फोटो मत लीजिए प्लीज, मेरी फोटो मत लीजिए. ಮತ್ತೆ ಇದು ನಮ್ದು ಇದು ನಿಮ್ದು ವಿಡಿಯೋಗ್ರಾಫರ್ ನೋಡಿ ಎಷ್ಟು ಚಂದ ಕಾಣ್ತಿದ್ದಾರೆ. ಔಟ್ಫಿಟ್ ನೋಡಿ ಗೈಸ್, ಔಟ್ಫಿಟ್ ನೋಡಿ. ಏನೇ ಪ್ರೋಗ್ರಾಮ್ ಇದ್ದರೂ ಮಾರ್ನಿಂಗ್ ಬೇಗ ಹೋಗೋದೇ ಫೋಟೋಸ್ ತೊಗೊಳೋದಕ್ಕೆ ಅಂತ ಹೇಳಿ. ಹಾಗಾಗಿ ನಾವು ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋಸ್ ತೊಗೊಂಡ್ವಿ. ಅದಾದ ನಂತರ 9 ಅನ್ನುವಾಗ ನಮ್ಮದು ಫಾರ್ಮಲ್ ಫಂಕ್ಷನ್ ಸ್ಟಾರ್ಟ್ ಆಯಿತು. ಹೇಳಿ ಮಾಡಿಸ್ಕೊಂಡೆ. मेरे अकेले की फोटो लेना, अकेले खींचो, अकेले खींचो, सोचते हुए. ಇಲ್ಲಿವರೆಗೆ ಯಾವುದೇ ಪ್ರೋಗ್ರಾಮ್ ನಾವು ಮಾಡದೇ ಇರೋದಕ್ಕೆ ಇದು ಒಂಥರ ಚಾಲೆಂಜಿಂಗ್ ಥರ ಇತ್ತು. ಸ್ಟಿಲ್ ನಾವು ಯಾವುದೇ ಪ್ರೋಗ್ರಾಮ್ ನಡೆಸಿರಲಿಲ್ಲ. ಇದೇ ನಮ್ಮ ಮೊದಲನೇ ಪ್ರೋಗ್ರಾಮು 5/4 ಅದಾದ ನಂತರ ನಮ್ಮ ಸೀನಿಯರ್ಸ್ ಎಲ್ಲ ಅವ್ರ ಒಪಿನಿಯನ್ ಹೇಳ್ಕೊಂಡಿದ್ದು ಈ 5 ಇಯರ್ಸ್ ಆ್ಯಂಡ್ 3 ಇಯರ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ಎಷ್ಟೊಂದೆಲ್ಲ ಮೆಮೊರೀಸ್ ಇದೆ ಅಂತ ಹೇಳ್ಕೊಂಡು. ಆ್ಯಂಡ್ ದೆನ್ ಲೆಕ್ಚರರ್ ಆ್ಯಂಡ್ ಪ್ರಿನ್ಸಿಪಲ್ ಅವ್ರ ಮಾತೆಲ್ಲ ಮುಗಿಯುವಷ್ಟರಲ್ಲಿ 11 ಆಗಿತ್ತು. ಅದಾದಮೇಲೆ ನಮ್ಮ ಇನ್ಫಾರ್ಮಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸೀನಿಯರ್ ಸಲುವಾಗಿಯೇ ಕೆಲವೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಇಟ್ಟಿದ್ದರು. ಗೇಮ್ಸ್, ಫನ್ ಗೇಮ್ಸ್, ಹಾಗೆಯೇ ಕೆಲವೊಂದು ಫನ್ನಿಯಾಗಿ ಅವಾರ್ಡ್ ಕೊಡುವಂಥದ್ದು. ಫಸ್ಟಲ್ಲಿ ಸೀನಿಯರ್ಸಿಗೆ ಕೊಟ್ಟಿದ್ದ ಎಂಟರ್ಟೈನ್ಮೆಂಟ್ ಗೇಮ್ ಅಂದರೆ ಯಾವ ಸಾಂಗ್ ಪ್ಲೇ ಆಗ್ತದೋ ಅದರ ಸಿಗ್ನೇಚರ್ ಸ್ಟೆಪ್ ಮಾಡಲಿಕ್ಕೆ. ನನಗೆ ನೀವೆಲ್ಲ ನನ್ನ ಅಕ್ಸೆಪ್ಟ್ ಮಾಡಿದ್ದಕ್ಕೆ ನಾನು ಎಲ್ಲರೂ ಇದೆ ಹೇಳ್ತೀನಿ. ಲೆಕ್ಚರರ್ಸ್ ವೈಭವದಲ್ಲಿ ಕೇಳಿದಾಗ ಇದೆ ಹೇಳ್ತೀನಿ. ಲಾಸ್ಟ್ ಇಯರ್ ಬಂದಿದ್ದೇನೆ, ನನ್ನ ಅಕ್ಸೆಪ್ಟ್ ಮಾಡಿದ್ದಕ್ಕೆ, ನನಗೆ ಒಂದು ಐಡೆಂಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಹೇಳ್ತಾ ನಾನು ಭಾಷಣ ಮುಗಿಸ್ತೀನಿ. ನಾನು ಎಲ್ಲ ಕಲ್ತಲ್ಲೆಲ್ಲ ಇದು ಮಿಸ್ ಮಾಡ್ತಿದ್ದೇನೆ. ಮತ್ತೆ ನಮ್ಮದು ಇದು ಟೆಂಪಲ್ಸನ್ನೆಲ್ಲ ತುಂಬ ಟೆಂಪಲ್ಸ್ ಅವನ್ನೆಲ್ಲ ಮಿಸ್ ಮಾಡ್ತಿದ್ದೇನೆ. ಅದಕ್ಕೆ ಕನ್ನಡ ಹಾಕೊಂಡೇ ನೀವು ರೆಡಿ ತೆಗಿಲೇಬೇಡಿ, ಯಾರು ಏನು ಬೇಕು ಹೇಳಿ. ಕಾಂಪಿಟೇಷನ್ಗೆ ಮುಂದುವರಿಯುತ್ತೆ. ಇವ್ರು 4 ಜನರಲ್ಲಿ ಕಪಲ್ ಆಗಿ ಯಾರು ಬೆಸ್ಟ್ ರ್ಯಾಂಪ್ ವಾಕ್ ಮಾಡ್ತಾರಲ್ಲ ಅವ್ರಿಗೆ ಆಗುತ್ತೆ. ಹುಡುಗಿ ತರ ಹುಡುಗ ನಡಿಬೇಕು, ಹುಡುಗ ತರ ಹುಡುಗಿ ನಡಿಬೇಕು. ಹಾಗೆಯೇ ಇನ್ನೂ ಕೆಲವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹಾಗೆ ಸಿಂಗಿಂಗ್ ಎಲ್ಲ ಇತ್ತು. ಆಫ್ಟರ್ ದ್ಯಾಟ್ 1 o'clock ಅನ್ನುವಾಗ ನಾವು ಊಟಕ್ಕೆ ಹೋದ್ವಿ. ಊಟದ ಮೆನು ಲಿಸ್ಟ್ ಪರೋಟ, ಪನ್ನೀರ್ ಗ್ರೇವಿ, ಗೋಬಿ, ರೈಸ್ ಆ್ಯಂಡ್ ಸಾಂಬಾರ್ ಹಾಗೆ ಪಾಯಸ ಇತ್ತು. ಊಟ ಹೇಗಾಗಿದೆ? ಈ ಅಡಿಗೆನ ಪಾಕಿಸ್ತಾನ್ ಮತ್ತೆ ಚೈನಾ ಕಳಿಸಿದ್ರೆ ನಮ್ ಗಡಿ ಸಮಸ್ಯೆ ಎಲ್ಲ ಈ ಅಡಿಗೆಲೆ ಬಗೆಹರಿದವಂತೆ. ಹೌದಾ ಸರ್? ತಿಂತಿದ್ದ ಹಾಗೆ ನೆಗೆದು ಬಿದ್ದು ಹೋಗ್ತಾರಲ್ಲ, ಇನ್ನು ಯುದ್ಧ ಹೆಂಗ್ ಮಾಡಕ್ಕಾಗತ್ತೆ? ಆಫ್ಟರ್ ಲಂಚ್ ಇನ್ನೂ ಕೆಲವೊಂದು ಪ್ರೋಗ್ರಾಮ್ ಇತ್ತು. Because life may never bring us together like this again. May our friendship last forever, and may this farewell be the beginning of beautiful reunion. Thank you and enjoy the last scene.
ಕಾರ್ತಿಕ್ ಅವ್ರದ್ದು ಒಂದು ಮಾತಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ತೋರಿಸ್ತೀನಿ, ಅದಾದ್ಮೇಲೆ ಕಾರ್ತಿಕ್ ಅವ್ರು ಮಾತಾಡ್ತಾರೆ. ಫೈನಲಿ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಮುಗೀತು. ಲಾಸ್ಟಲ್ಲಿ ನಾವು ಅವರಿಗೋಸ್ಕರ ಒಂದು ವಿಡಿಯೋ ಕ್ಲಿಪ್ಪನ್ನು ಡೆಡಿಕೇಟ್ ಮಾಡಿದ್ವಿ. ಅದು ಅವ್ರದ್ದು 5 years ಆ್ಯಂಡ್ 3 years ಮೆಮೊರೀಸ್ ಯಾವುದೆಲ್ಲ ಪಿಕ್ ಇದೆ ಅದನ್ನೆಲ್ಲ ಮುಂಚೆನೇ ಕಲೆಕ್ಟ್ ಮಾಡಿದ್ದು. ಸೊ ವಿ ಹೋಪ್ ಸೀನಿಯರ್ಸಿಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ದೆನ್ ಲಾಸ್ಟ್ ನಮ್ಮ ಲೆಕ್ಚರರ್, ಈ ಒಂದು ವಿಡಿಯೋ ಕ್ಲಿಪ್ ನಮಗಂತೂ ತುಂಬಾ ಎಮೋಷ್ನಲ್ ಅನಿಸ್ಬಿಡ್ತು. ನಮ್ಮ ಲೆಕ್ಚರರೆಲ್ಲ ನಮ್ಮ ಸೀನಿಯರ್ಸಿಗೆ ಬಾಯ್ ಹೇಳ್ತಾ ಇದ್ದಿದ್ದು, ಅದ್ರ ಜೊತೆಗೆ ಸ್ಟಾಫ್ಸ್ಗಳು, ಹಾಗೆಯೇ ಕಾಲೇಜ್ ಸರೌಂಡಿಂಗ್ಸಲ್ಲಿರೋ ಶಾಪ್ಗಳು, ಜೆರಾಕ್ಸ್ ಶಾಪ್ಸ್, ಹಾಗೆ ಕ್ಯಾಂಟೀನ್, ಇದೆಲ್ಲ ವಿಡಿಯೋ ಒಮ್ಮೆ ನಮ್ಮ ಕಣ್ಮುಂದೆ ನಮ್ಮದು ನೆಕ್ಸ್ಟ್ ಇಯರ್ ಫೇರ್ವೆಲ್ ನೆನಪಾಗೋಯ್ತು. ಸೀರಿಯಸ್ಲಿ ನಮಗೂ ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತು. ಆ್ಯಕ್ಚುಲಿ ನಮಗೆ ನಾವು ನಿನ್ನೆ ಮೊನ್ನೆ ಈ ಕಾಲೇಜ್ ಜಾಯ್ನ್ ಆದಾಗಿದೆ, ಬಟ್ ಇಯರ್ ಎಷ್ಟು ಬೇಗ ಪಾಸ್ ಆಯ್ತು ಅಂತ ಇಲ್ಲ, ಇವಾಗಲೇ ನಾವು ಸೀನಿಯರ್ ಆಗಿಬಿಟ್ವಿ. ಈ ಒಂದು ಮೂಮೆಂಟ್ ನೋಡಿಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಅಳ್ತಾ ಇದ್ರು. ಅದು ನಮಗೆ ನಾವೇ ಮಾತಾಡ್ಕೊಳ್ತಾ ಇದ್ವಿ, ಇನ್ನು 1 year ಅಷ್ಟೇ ಇರೋದು, ಈ ಕಾಲೇಜ್ ಮೆಮೊರೀಸ್ ಎಲ್ಲ ಮುಗಿದೋಗ್ಬಿಡತ್ತೆ ಅಂತ. ಕಳೆದ 5 ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯ ಅಂತಿಮ ಘಟ್ಟಕ್ಕೆ ನಾವು ಬಂದು ನಿಂತಾಗಿದೆ. ಕೆಲವು ಹೆಜ್ಜೆಗಳು, ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಬೆಳಗ್ಗೆ ತುಂಬ ಫಾರ್ಮಲ್ ಆಗಿ ಮಾತಾಡಿದೆ, ಫಾರ್ಮಲ್ ಫಂಕ್ಷನ್ ಇತ್ತಲ್ವ, ಹಾಗಾಗಿ ಈಗಾಗಲೇ ಕಾರ್ತಿಕ್ ಸಹ ಹೇಳಿದ್ರು ಮತ್ತು ಎಲ್ಲರೂ ಸಹ ಹೇಳಿದರು. ಈಗ ನಮ್ಮದೊಂದು 5 ವರ್ಷದ ಏನು ಬಾಂಡಿಂಗ್ ಇತ್ತು, ಇದೊಂದು ಅಂತಿಮ ಘಟ್ಟಕ್ಕೆ ನಾವಿದ್ದೇವೆ. ಇದರ ಸ್ಮೃತಿಯನ್ನು ಸಹ ನಾವು ಮುಂದೆ ಹೇಳ್ಕೊಂಡು ಹೋಗುವಂಥ ದಿನವನ್ನು ನೀವು ರೂಪಿಸಿ ಕೊಟ್ರಿ. 5 4 ಮತ್ತು 3 ಸೆಕೆಂಡ್ ಅವರೊಟ್ಟಿಗೆ ಯಾರಿದ್ರಿ ಎಲ್ಲರಿಗೂ ಸಹ ನಮ್ಮ ಎಲ್ಲರ ಪರವಾಗಿ 3 finals ಮತ್ತು 5 finalsನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಲಾಸ್ಟ್ಲಿ ಇವತ್ತಿನ ಈ ಪ್ರೋಗ್ರಾಮ್ ವಿಡಿಯೋ ಕ್ಲಿಪ್ ಎಡಿಟ್ ಆಯಿತು, ಸೊ ಅದನ್ನು ಕೂಡ ಪ್ಲೇ ಮಾಡಿದ್ವಿ. ಈ ವಿಡಿಯೋ ಕ್ಲಿಪ್ ಆದಮೇಲೆ ಔಟ್ ಆಫ್ ಸ್ಟೇಟಿಂದ ಬಂದೆಲ್ಲ ಸ್ಟೂಡೆಂಟ್ಸು ಅವ್ರ ಎಮೋಷ್ನಲ್ಸ್, ಒಪಿನಿಯನ್ಸ್ ಎಲ್ಲ ಹೇಳ್ಕೊಂಡ್ರು. Hello guys, winding up, but we are seniors from today. ನನಗೆ ಮನೇಲಿ ಬೈತಾರೆ, so I have to go early. Bye bye. So guys, I hope you all enjoyed this vlog and thank you so much for watching. Bye bye.